ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಚಿಕ್ಕಹೆಸರೂರು ಗ್ರಾಮದಲ್ಲಿ ರೈತನೊಬ್ಬನಿಗೆ ತನ್ನ ಹೊಲಕ್ಕೆ ಹೋಗುವ ದಾರಿಯನ್ನು ಪಕ್ಕದ ಜಮೀನುದಾರ ತಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ವಿಜಯಕುಮಾರ ಎಂಬ ರೈತನ ಹೊಲಕ್ಕೆ ಹೋಗುವ ದಾರಿಗೆ ಗೇಟ್ ಅಳವಡಿಸಿ ದಾರಿ ಬಂದ್ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಇದರಿಂದ ರೈತನಿಗೆ ಬೆಳೆ ಬೆಳೆಯಲು ತೊಂದರೆ ಉಂಟಾಗಿದ್ದು, ಇನ್ನು ನಿನ್ನ ಜಮೀನು ಮಾರಿದರೆ ನಾನೇ ಖರೀದಿ ಮಾಡ್ತೇನೆ, ಕೊಟ್ಟು ಬಿಡು ಎಂದು ಬೆದರಿಕೆ ಹಾಕಿರುವುದಾಗಿ ರೈತ ಆರೋಪಿಸಿದ್ದಾನೆ. ನಮಸ್ಕಾರ ಸರ್, ನನ್ನ ಹೆಸರು ವಿಜಯಕುಮಾರ್ ಮೇಟಿ ಅಂತ, ತನ್ನ ಚನ್ನಬಸವ ಮೇಟಿ. ನಮ್ದು ಇಲ್ಲೇ ಪಕ್ಕದ ಚಿಕ್ಕಸೂರು ಗ್ರಾಮ. ನಾ ಇರೋದೆಲ್ಲ ಲಿಂಗಸೂರಿನಲ್ಲಿ. ಏನಾಗಿದೆ ಅಂದರೆ, ಇದು 4 ಎಕರೆ 18 ಗುಂಟೆ ಹೊಲ ಇದೆ. ಇದಕ್ಕೆ 2 ವರ್ಷ ಆಯಿತು, ದಾರಿ ಕೊಡ್ತಾ ಇಲ್ಲ. ಬಾಜು ಹೊಲ್ದವ್ರು ಓನರ್ ಅವ್ರ ತಕ್ಕ ರೊಕ್ಕದವ. ಮತ್ತೆ ಮಾರನಾಗತ್ತ ಮಾರಕ್ಕೆ ಇಷ್ಟ ಅಲ್ಲ ರೀ. ನಾನು ದುಡ್ತೀನೋ ರೈತ ಮಗ ನಾನು. ಹಿಂಗಾಗಿ ನಾನು ಕೊಡೋದು ಫೋರ್ಸ್ ಮಾಡಕತ್ತಾರ. 2 ವರ್ಷ ದಾರಿ ಬಂದ್ ಮಾಡಿರೋ ಸರ್. ನೋಡ್ರಿ, ಈಗ ಇದು ಯಾವುದೇ ಒಡ್ಡು ಇಲ್ತನ ಬಂದಾರ ಸರ್. ದಾರಿಗೆ ಬಂದ್ ಮಾಡ್ಯಾರ. ಮುಂದೆ 2 ವರ್ಷ ಆಯ್ತು ನಾನು ಯಾವುದೇ ಬೆಳೆ ಬೆತ್ತಿಲ್ಲ. ಇಲ್ಲಿ ಯಾರು ಲೀಸಿ ಮಾಡೋಕೆ ಒಲ್ಲೆ ಅನ್ನಕತ್ತಾರ. ಯಾಕಂದ್ರೆ ಅವ್ರ ತಕ್ಕ ದುಡ್ಡು ಸರ್ ಅಂತ ಜನಗಳದಾರ. ಯಾಕಂದರೆ ನೋಡಿರಿ, ಎಷ್ಟು ತೊಂದರೆ ಕೊಟ್ಟು ನೀವು ಕಣ್ಮಂದು ನೋಡಿ ಸರ್, ನೀವೇ ನೋಡಿರಿ, ಗೊತ್ತಾಗುತ್ತಿಲ್ಲ. ಇಲ್ಲ ಹಂಗೆ ಕ್ರಾಸ್ ಮ್ಯಾಗ ಬಂದಿದ್ದು ಇಲ್ಲಿ ಒಡ್ಡು ಹಾಕ್ಯಾರ ಸರ್. ಆಮೇಲೆ ಇದು ಅಲ್ಲಿ ಬರ್ತೀರಿ. ಇಲ್ಲೇ 4 ಸಾಲ ಹೋಗಿದ್ರಿ ಇದೆಲ್ಲ. ಹೌದಾ, 4 ಬೆಳೆ ಹೋಗಿ 4 ಸಾಲ ಅಂದರೆ ಎಷ್ಟಾಗುತ್ತೆ ಹೇಳ್ರಿ? ರೈತರು ಭಾಳ ತೊಂದರೆ ಆಗುತ್ತೆ. 4 ಅನ್ನ ಕಸ್ಕೊಂಡಾಗುತ್ತೆ, 4 ತುತ್ತು ಕಸ್ಕೊಂಡಾಗುತ್ತೆ ಅವ್ರಿಗೆ. ಈ ಕಡೆ 4 ತುತ್ತು ತಗೊಂಡು 4 ತುತ್ತು ಕಸ್ಕೊಂಡಿದ್ದಾರೆ. 2 ಕಡೆ ಹೋಗಿ ನಮ್ಮ ಕಬ್ಜಾ ಮಾಡ್ಯಾರ. ಎಷ್ಟು ಅನ್ಯಾಯ ಮಾಡ್ತಾರೆ ರೀ. ಎಲ್ಲ ಸರ್ಕಾರದವ್ರಿಗೆ ಹೇಳಿದ್ರು ಯಾರು ಸುಮ್ಮನೆ ಮಾಡ್ತಾ ಇಲ್ಲ. ಎಲ್ಲ ಅದಕ್ಕಾಗಿ ನೋಟಿಸ್ ಕೊಟ್ಟಿನಿ ನೋಡ್ರಿ ಸರ್ಗೆ. ಈ ಥರ ಗೇಟ್ ಮಾಡಿದ್ದಾರೆ, ಎಂಟ್ರೆನ್ಸ್ ಗೇಟ್ ಮಾಡಿ ಈ ಥರ ಇದು ಮಾಡಿದ್ದಾರೆ. ಈಗ ಎಲ್ಲ ಪ್ರೂಫ್ ಇದೆ, ನಾನು ಫೇಕ್ ಮಾಡ್ತಾ ಇಲ್ಲ. ಸರ್ಕಾರದವ್ರು ಮನವಿ ಕೊಟ್ಟಿದ್ದೇನೆ ನೋಡ್ರಿ. ಈ ಥರ ಹೆಂಗೆ ಬರ್ಬೇಕು ಹೇಳಿ, ದಾರಿ ಬಂದ್ ಮಾಡಿದರೆ. ಮೇನ್ ದಾರಿಯಿಂದ ಮೊದಲಿನ ದಾರಿ ಇದೆ. ಇದು ನಮ್ಮದೇ ಹೊಲ. ಬಾಜು ನಮ್ಮ ಅಣ್ಣವ್ರು ಮಾರಿದವ್ರು, ತಿಪ್ಪಕ್ಕವ್ರು ಮಾರಿದ್ದಾರೆ. ಹೌದಾ, ಇದು ನನ್ನ ಹೆಸರಲ್ಲಿದೆ ಹೊಲ. ಸರಿ ನಂಬರ್ 128 ಇಸಾ 3 4 ಎಕರೆ 18 ಗುಂಟೆ ಗುಡಿಗುಂಡ ಹೋಬಳಿ ಚಿಕ್ಕಸೂರು ಗ್ರಾಮ ನಮ್ಮದು. ನಾವಿರೋದು ಲಿಂಗಸೂರಿನಲ್ಲಿ. ಎಷ್ಟು ಅನ್ಯಾಯ ಮಾಡ್ತಾರೆ ನೋಡ್ರಿ. ಅರ್ಥ ಮಾಡ್ತೀರಿ ನೀವು. ಈಗ ಕಂಪ್ಲೇಂಟ್ ಕೂಡ ಮಾಡಿದ್ದೇನೆ ಅಟ್ಟಿಟೇಷನ್ಗೆ ನಾನು ಹೋದ ವಾರ. ಅವರು ಕೂಡ ಸಂಪರ್ಕಿಸಿದ್ದಾರೆ. ಅವರು ಕೂಡ ಕೇರ್ಲೆಸ್ ಮಾಡಿದ್ದಾರೆ ನಮಗೆ. ಅಂದರೆ ರೊಕ್ಕದವರಿಗೆ ಸಪೋರ್ಟ್ ಮಾಡ್ತಾರೆ ಅಧಿಕಾರಿಗಳೆಲ್ಲರೂ. ರೈತರ ಮೇಲೆ ದೌರ್ಜನ್ಯ ಮಾಡೋಕ್ಕಿದ್ದಾರೆ. ನನಗೆ ಕೂಡ ಒಂದು ಒತ್ತಾಯಪೂರ್ವವಾಗಿ ಡೈಲಿ ನನಗೆ ಟಾರ್ಚರ್ ಕೊಡ್ತಿದ್ದಾರೆ. ಅರ್ಥ ಮಾಡ್ತೀರಿ ಸರ್. 2 ವರ್ಷದಿಂದ ಯಾವ ಹೊಲನೇ ಬಿತ್ತಿಲ್ಲ ನೋಡಿರಿ ಸರ್. ನೀವು ಅರ್ಥ ಮಾಡ್ಕೇರಿ ಅಲ್ಲ ಹೆಂಗಿದೆ ಭೂಮಿ ಅಂತ. ಒತ್ತಾಯಪೂರ್ವವಾಗಿ ನನಗೆ ಕೇಳಕತ್ತಿದ್ದಾರೆ. 5 ಲಕ್ಷ ಕೊಡು, 10 ಲಕ್ಷ ಕೊಡು, 20 ಲಕ್ಷ ಕೊಡು ಅಂತ. ನನಗೆ ಕೊಡೋಕೆ ಇಷ್ಟ ಇಲ್ಲ ಸರ್. ನಾನು ದುಡ್ದು ಬದುಕ್ತೀನಿ, ರೈತನ ಮಗ ನಾನು. ನಮ್ಮ ಅಪ್ಪನ ಆಸೆ ಇದೆ, ಅದು ಮಾರಿದರೆ ನಮ್ಮ ಪರಿಣಾಮ ಮುಡ್ಸೋಕ್ಕಾಗಲ್ಲ ಸರ್. ಅದನ್ನು ನಿಮ್ಮ ಮೀಡಿಯಾ ಕಡೆಯಿಂದ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು ನೋಡಿ ಸರ್. ಧನ್ಯವಾದ ಸರ್. ವಿಜಯ್ ಮೇಟಿ, ಲಿಂಗಸೂರು ಸರ್. ಈ ಘಟನೆ ರೈತನ ಆಕ್ರೋಶಕ್ಕೆ ಕಾರಣವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ.